ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೃಷಿ ಸ್ನೇಹಿ ಕೃಷ್ಣ ಆನವಟ್ಟಿ. ನಾನು ಮೊದಲೇ ತಮ್ಬ್ಲೈನಲ್ಲೇ ಹೇಳಿರುವಂತೆ ನಿಮ್ಮ ಶುಂಠಿ ಸಾಕಷ್ಟು ಮಳೆಯಿಂದ ಒತ್ತಡದಲ್ಲಿದ್ದಾಗ ಅಥವಾ ಬಿಸಿಲಿನಿಂದ ಒತ್ತಡದಿದ್ದಾಗ ಆ ಮಳೆ ಕಡಿಮೆ ಆದ ತಕ್ಷಣ ನೀವು ಈ ಕೆಲಸವನ್ನು ತಪ್ಪದೇ ಮಾಡಬೇಕು. ಯಾವುದು ಆ ಕೆಲಸ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಖಂಡಿತವಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾವು ಹೊಸ ವಿಡಿಯೋಗಳು ಮಾಡೋದು ನಿಮಗೆ ತಕ್ಷಣಕ್ಕೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋವನ್ನು ಶುರು ಮಾಡೋಣ. ನಾನು ಮೊದಲೇ ತಿಳಿಸಿದಂತೆ ಎಲ್ಲ ಭಾಗದಲ್ಲಿಯೂ ಸಾಕಷ್ಟು ಮಳೆ ಆಗ್ತಿದೆ. ಈ ಸಾಕಷ್ಟು ಅತಿ ಹೆಚ್ಚು ಮಳೆಯಾದಾಗ ಶುಂಠಿ ತಾನು ಒತ್ತಡಕ್ಕೆ ಸಿಲುಕುತ್ತೆ. ಆವಾಗ ಆ ಬೇರುಗಳು ಸಹ ಒತ್ತಡಕ್ಕೆ ಸಿಲುಕುತ್ತೆ. ಆವಾಗ ನೀವು ಏನೇ ಫರ್ಟಿಲೈಸರ್ ಕೊಡಿ ಅಥವಾ ಏನೇ ಪೋಷಕಾಂಶಗಳನ್ನು ಕೊಡಿ, ಭೂಮಿಗೆ ಕೊಡಿ ಅಥವಾ ನೀವು ಸಿಂಪರಣೆ ಮುಖಾಂತರ ಕೊಡಿ, ಅದು ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅದು ಒತ್ತಡಕ್ಕೆ ಒಳಗಾಗಿರುತ್ತೆ. ಹಾಗಾಗಿ ಈ ಒತ್ತಡವನ್ನು ಕಡಿಮೆ ಮಾಡಿ ಅದು ತಮ್ಮ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತೆ ಮಾಡಲು ಎರಡು ಉಪಾಯಗಳನ್ನು ನಾನು ನಿಮ್ಮ ಮುಂದೆ ತಗೋಬರ್ತಾ ಇದ್ದೀನಿ. ಆ ಉಪಾಯ ಏನು ಅಂದರೆ ಒಂದು ಔಷಧಿಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಅವು ಯಾವುವು ಅಂತ ನೋಡೋಣ, ಹಾಗೂ ಅವು ಏನು ಕೆಲಸ ಮಾಡ್ತವೆ, ಅದರಲ್ಲಿ ಯಾವ ರಾಸಾಯನಿಕ ಇದೆ, ಅದನ್ನ ಯಾವ ಪ್ರಮಾಣದಲ್ಲಿ ಬಳಸಬೇಕು, ಅದರಿಂದ ಪ್ರಯೋಜನಗಳು ಏನೇನಿದೆ ಅಂತ ವಿಸ್ತೃತವಾಗಿ ನೋಡ್ತಾ ಹೋಗೋಣ. ಬನ್ನಿ. ಮೊದಲನೇದಾಗಿ ನಾವು ನೋಡೋದಾದರೆ ಆರ್ಥೋಸಿಲಿಕ್ ಆ್ಯಸಿಡ್. ಈ ಆರ್ಥೋಸಿಲಿಕ್ ಆ್ಯಸಿಡ್ನಲ್ಲಿ ಜೈವಿಕವಾಗಿರ್ತಕ್ಕಂತಹ ಸಿಲಿಕಾ ಅಂಶ ಸುಮಾರು 2-3% ಇರುತ್ತೆ. ಈ ಸಿಲಿಕಾ ಅಂಶ ಏನಿದೆ ಗಿಡಗಳಿಗೆ ಸ್ವಲ್ಪ ಪ್ರಮಾಣವೇ ಬೇಕು, ಜಾಸ್ತಿ ಬೇಕು ಅಂತ ಏನಿಲ್ಲ, ಸ್ವಲ್ಪ ಪ್ರಮಾಣವೇ ಬೇಕು. ಆದರೆ ಸ್ವಲ್ಪ ಪ್ರಮಾಣವೇ ಹೆಚ್ಚು ಕೆಲಸ ಮಾಡುತ್ತೆ. ಅದು ಯಾವ ಸಮಯದಲ್ಲಿ ಕೆಲಸ ಮಾಡುತ್ತೆ ಅಂದರೆ ಈ ಹೆಚ್ಚು ಮಳೆ ಇದ್ದಾಗ ಅಥವಾ ಹೆಚ್ಚು ಬಿಸಿಲಿದ್ದಾಗ ಗಿಡಕ್ಕೆ ತನ್ನ ಪ್ರತಿರೋಧವನ್ನು ಒಡ್ಡುವಂಥ ಶಕ್ತಿ ಬೇಕಾಗುತ್ತೆ. ಆ ಶಕ್ತಿಯನ್ನು ಈ ಸಿಲಿಕಾ ಅಂಶ ಕೊಡುತ್ತೆ. ಸುಮಾರಷ್ಟು ನಾವು ಬೆಳೆಗಳಲ್ಲಿ ಇದು ಕೆಲಸ ಮಾಡುತ್ತೆ. ಅಜೈವಿಕ ಒತ್ತಡಗಳು, ಈಗ ಉದಾಹರಣೆಗೆ ರೋಗ ರುಜಿನಗಳಿಂದ ತಡೆದುಕೊಳ್ಳುವ ಶಕ್ತಿಯನ್ನು ಕೂಡ ಈ ಸಿಲಿಕಾ ಅಂಶ ಕೊಡುತ್ತೆ. ಬಳಸುವ ಪ್ರಮಾಣ ನೋಡೋದಾದರೆ 1-2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ. ಉದಾಹರಣೆಗೆ UPLನ ಗೇಲೆಕ್ಸ್ ಆಗಿರ್ಬೋದು, ಮಲ್ಟಿಪ್ಲೆಕ್ಸ್ನ ಆರ್ಥೋಸಿಲ್ ಆಗಿರ್ಬೋದು, ಯಾವ ಕಂಪ್ನಿದು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ನಾವು ಉದಾಹರಣೆಗಾಗಿ ಇಲ್ಲಿ ತೋರಿಸಿದ್ದೀವಿ. ಇನ್ನೊಂದು ಔಷಧಿಯನ್ನು ನೋಡೋದಾದರೆ ನಾವು ಸ್ಟೇನ್ಸ್ ಕಂಪ್ನಿಯ ಗ್ರೀನ್ ಮಿರಾಕಲ್. ಇದು ನ್ಯೂ ಜನ್ರೇಷನ್ನ ಒಂದು ಔಷಧಿ ಅಂತ ಹೇಳ್ಬೋದು. ಇದು ಕಂಪ್ನಿ ಹೇಳೋ ಪ್ರಕಾರ ದೀರ್ಘ ಸರಪಳಿಯ ಕೊಬ್ಬಿನ ಆಲ್ಕೋಹಾಲನ್ನು ಇದು ಹೊಂದಿದೆ ಅಂತ ಹೇಳ್ತಾರೆ. ಇದು ಕೃಷಿ ಬೆಳೆಗಳಲ್ಲಿ ಒತ್ತಡದ ನಿವಾರಣೆಗಾಗಿ ಇದನ್ನು ಬಳಸ್ತಾರೆ. ಆಮೇಲೆ ಇದರ ಪ್ರಯೋಜನಗಳನ್ನು ನಾವು ನೋಡೋದಾದರೆ ಎಲೆಗಳ ಮೇಲೆ ಸಾಕಷ್ಟು ಬಿಸಿಲು ಬಿದ್ದಾಗ ಅದನ್ನು ತಡ್ಕೊಳ್ಳೋದಕ್ಕೆ ಈ ಒಂದು ಗ್ರೀನ್ ಮಿರಾಕಲ್ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಹೆಚ್ಚು ಮಳೆಯಾದಾಗ ಅಥವಾ ಬಿಸಿಲು ಬಿದ್ದಾಗ ಅದರಿಂದ ತಡೆದುಕೊಳ್ಳಲು, ಆಮೇಲೆ ಉಷ್ಣ ಅಥವಾ ಶೀತದಿಂದ ತಡೆದುಕೊಳ್ಳಲು. ಒಟ್ಟಾರೆಯಾಗಿ ಹೇಳೋದಾದರೆ ಆರ್ಥೋಸಿಲಿಕ್ ಆ್ಯಸಿಡ್ ಆಗಿರ್ಬೋದು ಅಥವಾ ಸ್ಟೇನ್ಸ್ ಕಂಪ್ನಿಯ ಗ್ರೀನ್ ಮಿರಾಕಲ್ ಆಗಿರ್ಬೋದು, ಇವೆರಡೂ ಔಷಧಿಗಳು ಕೂಡ ನಿಮಗೆ ವಾತಾವರಣದಲ್ಲಿ ವೈಪರೀತ್ಯದಿಂದ ಆಗುವ ಒತ್ತಡಗಳನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಖಂಡಿತವಾಗಿ ನೀಡುತ್ತೆ. ಆಮೇಲೆ ರೋಗ ರುಜಿನಗಳಿಂದ ಕೂಡ ಪ್ರತಿರೋಧವನ್ನು ಒಡ್ಡುವಂಥ ಶಕ್ತಿಯನ್ನು ನಿಮ್ಮ ಶುಂಠಿ ಬೆಳೆಗಾಗಿರ್ಬೋದು ಅಥವಾ ಯಾವುದೇ ಬೆಳೆಗೆ ಖಂಡಿತ ಒದಗಿಸುತ್ತೆ. ಸೊ ಹಾಗಾಗಿ ನೀವು ಶುಂಠಿಗೆ ಸಿಂಪರಣೆ ಮಾಡುವಾಗ ಈ ಮಳೆ ಕಡಿಮೆ ಆದ ನಂತರ ಖಂಡಿತವಾಗಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಔಷಧಿಯನ್ನು ನೀವು ಮಿಶ್ರಣ ಮಾಡಿಕೊಂಡು ಸಿಂಪಡಿಸೋದ್ರಿಂದ ಖಂಡಿತವಾಗಿ ನೀವು ಶುಂಠಿಯಲ್ಲಿ ಇಳುವರಿಯನ್ನು ಹೆಚ್ಚಿಸ್ಬೋದು ಮತ್ತು ಚೇತರಿಕೆಯನ್ನು ಕಾಣ್ಬೋದು ಅಂತ ಹೇಳ್ತಾ ಇದ್ದೀನಿ. ಖಂಡಿತ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.